ನೋಡಿ, ಐತಿಹಾಸಿಕ ಬೆಂಗಳೂರು ಕರಗ ಈಗ ಸಂಪನ್ನ ಆಗಿದೆ. ಧರ್ಮರಾಯ ಸ್ವಾಮಿ ದೇಗುಲವನ್ನ ಪ್ರವೇಶ ಮಾಡಿದೆ ಈಗ. ಸೊ ಅಲ್ಲಿಗೆ ಸಂಪನ್ನ ಆದಂತ ಆಯ್ತು. ಅದರ ನೇರ ಪ್ರಸಾರವನ್ನ ಗಮನಿಸ್ತಾ ಇದ್ದೀರಿ. ಗರ್ಭಗುಡಿ ಪ್ರವೇಶವನ್ನ ಮಾಡಿದೆ, ಕರಗದ ಪ್ರವೇಶ ಆಗಿದೆ ಈಗ. ಅದರ ಲೈವ್ ವಿಜುವಲ್ಸ್ ಇದೊಂದು ರೀತಿಯಾಗಿ ಹಿಂದೂ ಮುಸ್ಲಿಮರಿಂದ ಭಾವೈಕ್ಯತೆಯ ಸಂದೇಶ ಸಾರ್ತಾ ಇದೆ. ನೋಡಿ, ಕರಗ ಉತ್ಸವ ನಿನ್ನೆ ಸುಮಾರು ಒಂದು 2:30ರಿಂದ 3 ಗಂಟೆಗೆ ಶುರುವಾಗಿತ್ತು. ಅಲ್ಲಲ್ಲಿ ಸ್ವಲ್ಪ ಜಿಟಿ ಮಳೆ ಕೂಡ ಶುರುವಾಗಿತ್ತು. ಆದರೂ ಕೂಡ ಯಾವುದೇ ಅಡ್ಡಿ ಆಗಲಿಲ್ಲ. ಸಂಪನ್ನ ಆಗಿದೆ ಈಗ ಈ ಐತಿಹಾಸಿಕ ಬೆಂಗಳೂರು ಕರಗ ಸಂಪನ್ನ ಆಗಿದೆ. ಕಳಿಸಿದಣ ನೋಡಿ, ಉತ್ಸವ ಎಂದಿನಂತೆ ಪ್ರತಿ ವರ್ಷವೂ ಕೂಡ 12:30ಕ್ಕೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ನೆನ್ನೆ ಸ್ವಲ್ಪ ಮಳೆ ಶುರುವಾಯಿತು. ಅದ ಕಾರಣ ಸ್ವಲ್ಪ ತಡ ಆಯಿತು, ಒಂದು 2:15ಗೆಲ್ಲ ಶುರುವಾಯಿತು. ಸೊ ಎಲ್ಲ ಸಿದ್ಧತೆಗಳು ಏನೇನಾಗಬೇಕಾಗಿತ್ತೋ ವಿಧಿವಿಧಾನಗಳು ಎಲ್ಲವೂ ಕೂಡ ಜರುಗಿದೆ. ಅರಿಶಿನ ಬಣ್ಣದ ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಗಳನ್ನು ತೊಟ್ಟು ಹೆಣ್ಣಿನ ವೇಷವನ್ನು ಧರಿಸಿದಂತಹ ಅರ್ಚಕ ಜ್ಞಾನೇಂದ್ರ ಇವರು ಮಹಾಮಂಗಳಾರತಿಯ ಬಳಿಕ ಕರಗವನ್ನು ಹೊತ್ತು ದೇಗುಲದಿಂದ ಹೊರಗೆ ಬಂದಿದ್ರು. ಈಗ ಬೆಂಗಳೂರು ಕರಗಕ್ಕೆ ಒಂದು ರೀತಿಯಾಗಿ ಸಂಪನ್ನ ಸಿಗ್ತಾ ಇದೆ. ನೋಡಿ, ಅರ್ಚಕ ಜ್ಞಾನೇಂದ್ರ ಮಲ್ಲಿಗೆಯ ಕರಗ ಇದು ನೋಡ್ತಾ ಇದ್ದೀರಲ್ಲ, ಅದು ಮಲ್ಲಿಗೆಯ ಕರಗವನ್ನು ಹೊತ್ತುಕೊಂಡು ನೃತ್ಯವನ್ನು ಮಾಡ್ತಾ ಹೆಜ್ಜೆ ಹಾಕ್ತಾ ಇರುವಂಥ ವಿಜುವಲ್ಸ್ ಅದು. ಇದೇ ಕರಗವನ್ನು ನೋಡೋದಕ್ಕೆ ಬೆಂಗಳೂರಿನ ಅಕ್ಕಪಕ್ಕದಿಂದಲೂ ಕೂಡ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಐತಿಹಾಸಿಕ ಉತ್ಸವ ಇದು. ಇದರ ದರ್ಶನವನ್ನು ಪಡ್ಕೊಂಡು ಭಕ್ತರು ಪುನೀತರಾಗಿದ್ದಾರೆ. ಭಕ್ತಿಗಿಂದ ಕೈ ಮುಗಿದು ಕರಗದ ಮೇಲೆ ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ. ಈ ಕರಗ ಹೊತ್ತಿರೋರು ಅರ್ಚಕ ಜ್ಞಾನೇಂದ್ರ ಅವರು. ವಾದ್ಯ ಮೇಳಕ್ಕೆ ತಕ್ಕಂತೆ ನೃತ್ಯ ಮಾಡ್ತಾ ಹೆಜ್ಜೆ ಹಾಕ್ತಾ ಮುಂದೆ ಸಾಗ್ತಾ ಇದ್ದಾರೆ. ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಐತಿಹಾಸಿಕ ಬೆಂಗಳೂರು ಕರಗ ಸಂಪನ್ನ ಆಗಿದೆ. ಸೊ ನೆನ್ನೆ ರಾತ್ರಿ ಪ್ರತಿ ವರ್ಷದಂತೆ 12:30ಕ್ಕೆ ಶುರುವಾಗಬೇಕಾಗಿತ್ತು. ಸ್ವಲ್ಪ ಮಳೆಯ ಕಾರಣ ಕೊಂಚ ತಡವಾಗಿ ಸಾಕ್ತು. ಸೊ ಈ ವರ್ಷದ ಈ ಕರಗ ಹೆಂಗಾಯ್ತು?
ಶರತ್, ಪ್ರಮುಖವಾಗಿ ಐತಿಹಾಸಿಕ ಬೆಂಗಳೂರಿನ ಕರಗ ಬಹಳ ಯಶಸ್ವಿಯಾಗಿ ಸಕ್ಸಸ್ ಆಯಿತು. ಈ ಒಂದು ಯಶಸ್ಸಿಗೆ ಮತ್ತು ಅದೇ ರೀತಿಯಾಗಲೂ ಕೂಡ ಈ ಒಂದು ಕರಗವನ್ನು ಕಣ್ತುಂಬಿಕೊಂಡಂಥವ್ರು ಸುಮಾರು ಲಕ್ಷಾಂತರ ಜನ ಭಕ್ತರು ಕೂಡ ಬಂದಿದ್ದರು. ಬಂದಂಥವ್ರು ಎಲ್ಲರೂ ಕೂಡ ನಗುಮುಖದಲ್ಲಿ ಹೋದರು. ಯಾಕೆಂತಂದರೆ ಜ್ಞಾನೇಂದ್ರ ಅವರು ಇದೇ ಬಾರಿ ಕೊನೆಯ ಬಾರಿಗೆ ಕರಗವನ್ನು ಕೂಡ ಹೊರ್ತಿದ್ರು. 15 ವರ್ಷಗಳ ಕಾಲ ಸತತವಾಗಿ ಹೊರ್ತಿದ್ರು. ಅದೇ ರೀತಿಯಾಗಿ ಕೂಡ ಪ್ರತಿಯೊಬ್ಬ ಬೆಂಗಳೂರಿನಲ್ಲಿರುವಂಥ ಮನೆಗಳು ಕೂಡ ಏನು ಯಾವಾಗಲೂ ಕೂಡ ಕರಗ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲ ಕಡೆ ಕೂಡ ಪ್ರತಿ ಮನೆಗೂ ಕೂಡ ಹೋಗಿ ದರ್ಶನ ಕೊಟ್ಟರು. ಹೀಗಾಗಿ ಆ ಒಂದು ದರ್ಶನ ಭಾಗ್ಯ ಪಡೆದಂಥ ಬೆಂಗಳೂರಿನ ಜನ ಬಹಳ ಸಾಕಷ್ಟು ಖುಷಿಪಟ್ಟರು. ಅದೇ ರೀತಿಯಲ್ಲಿ ಕೂಡ ಸ್ವಾಗತವನ್ನು ಕೂಡ ಮಾಡಿದರು. ಪ್ರತಿ ಮನೆಯಲ್ಲೂ ಕೂಡ ದೀಪ ಆರತಿ ಬೆಳಗ್ಗೆ ಕರ್ಪೂರ ಹಚ್ಚಿ ನಿಂಬೆಹಣ್ಣನ್ನು ಕೊಟ್ಟು ತಮ್ಮ ಹೊರಗಳನ್ನು ಕೂಡ ಬೇಡ್ಕೊಂಡ್ರು. ಅದೇ ರೀತಿಯಲ್ಲಿ ಕೂಡ ಹರಕೆಗಳನ್ನು ಕೂಡ ತೀರಿಸುವಂಥ ಕೆಲಸವನ್ನು ಕೂಡ ಭಕ್ತರು ಕೂಡ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ CM ಆಗಿರ್ಬೋದು, DCM ಆಗಿರ್ಬೋದು, ಬೆಂಗಳೂರಿನ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಬಂದು ಈ ಬಾರಿಯ ಕರಗವನ್ನು ಯಶಸ್ವಿಯಾಗಿ ಕೂಡ ಮಾಡಿದರು. ಅದೇ ರೀತಿಯಾಗಿ ಕೂಡ ಜಿಲ್ಲಾಡಳಿತ ಆಗಿರ್ಬೋದು, BBMP ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಎಲ್ಲ ರೀತಿಯಾದಂಥ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ರು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದಂತೆ ಬಿಟ್ಟು ಎಲ್ಲ ಕಡೆ ಕೂಡ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ರು. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಿದ್ರು. ಕೆಲವೊಂದಷ್ಟು ರಸ್ತೆ ಮಾರ್ಗಗಳನ್ನು ಕೂಡ ಬದಲಿ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಟ್ರಾಫಿಕ್ ಯಾವುದು ಕೂಡ ಆಗಬಾರ್ದಂತ. ಅದೇ ರೀತಿಯಲ್ಲಿ ಕೂಡ ಇದೇ ಮೊದಲನೇ ಬಾರಿಗೆ ವೈಟ್ ಟ್ಯಾಪಿಂಗ್ ರೋಡನ್ನು ಕೂಡ BBMP ಅವರು ಕೂಡ ಮಾಡಿಕೊಟ್ರು. ಯಾಕಂತಂದರೆ ಕರಗ ಯಶಸ್ವಿಯಾಗಿ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಐತಿಹಾಸಿಕ ಕರಗಕ್ಕೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಕೂಡ ಬಂದಿರುವಂಥ ಉದಾಹರಣೆ ಕೂಡ ಇದೆ. ಈ ಒಂದು ಕರಗ ಕೇವಲ ಒಂದು ದಿನ ಮಾತ್ರ ಸೀಮಿತ ಆಗೋದಿಲ್ಲ. ಬೆಂಗಳೂರಿನಲ್ಲಿ 9 ದಿನಗಳ ಕಾಲ ಒಂದೊಂದು ರೀತಿಯಾಗಿ ವಿಶೇಷವಾಗಿ ಕರಗವನ್ನು ಕೂಡ ಆಚರಣೆ ಮಾಡ್ತಾರೆ. ಯಾಕೆ ಅಂತಂದರೆ ಇವತ್ತಿನ ವಿಶೇಷ ಏನಂದರೆ ದ್ರೌಪದಿ ದೇವಿ ಇಡೀ ದಿನ ಬೆಂಗಳೂರಿನಲ್ಲೇ ಇರ್ತಾರೆ ಅನ್ನೋ ಒಂದಷ್ಟು ಪುರಾತನತ್ವ ಕೂಡ ಇತ್ತು. ಹೀಗಾಗಿ ವೀರಕುಮಾರರು, ಗಂಟೆಕುಮಾರರು, ಅದೇ ರೀತಿ ಕೂಡ ಗೌಡರು ಇವರು ಒಂದಷ್ಟು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ದ್ರೌಪದಿ ಇಲ್ಲೇ ಇರಬೇಕು ಅಂತ. ಹಾಗಾಗಿ ಇಲ್ಲ, ನಾವು ಸ್ವರ್ಗದಲ್ಲೇ ಇರಬೇಕು, ಇಲ್ಲಿ ಇರೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ, ಭಕ್ತಾದಿಗಳು ಆಗಮಿಸಿದ್ದಾರೆ. ಸ್ವಲ್ಪ ಪ್ಯಾನ್ ಮಾಡಿ ತೋರಿಸ್ತೀರಾ ಸ್ವಲ್ಪ ಹಂಗೆ ಶಶಿಧರ್? ಖಂಡಿತ ಶರತ್, ನೋಡ್ತಾ ಇರ್ಬೋದು ಸಾಕಷ್ಟು ಜನ ಭಕ್ತರು ಆಗಿರ್ಬೋದು, ವೀರಕುಮಾರರಾಗಿರ್ಬೋದು, ಸಾಕಷ್ಟು ಜನ ಬೇರೆ ಬೇರೆ ದೇಶದಿಂದಲೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಎಲ್ಲ ಕಡೆಯೂ ಕೂಡ ಬಂದು ತಮ್ಮ ಅರಿಕೆಗಳನ್ನು ಕೂಡ ಕಟ್ಕೊಳ್ತಾರೆ. ಯಾಕಂದರೆ ದ್ರೌಪದಿ ದೇವಿ ಇಲ್ಲಿ ಹೊತ್ತು ವಾಸ್ತವ ಹೂಡಿರ್ತಾರೆ, ಇಲ್ಲೇ ಇರ್ತಾರೆ ಬೆಂಗಳೂರಿನಲ್ಲಿ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು ಒಂದು ಇತಿಹಾಸ ಕೂಡ ಇತ್ತು. ಇದೇ ಕಾರಣಕ್ಕಾಗಿ ದ್ರೌಪದಿ ದೇವಿ ಕೂಡ ಪ್ರತಿಯೊಂದು ಮನೆಗೂ ಕೂಡ ಹೋಗಿ ಆ ದರ್ಶನವನ್ನು ಕೂಡ ಕೊಡ್ತಾರೆ. ಮತ್ತು ಅದೇ ರೀತಿಯಲ್ಲಿ ಕೂಡ ಏನು ಬೆಳಗ್ಗೆ 3 ಗಂಟೆಗೆ ಗರ್ಭಗುಡಿಯಿಂದ ಆಚೆ ಬಂದಂಥ ಕರಗ ಶಕ್ತೋತ್ಸವ ಏನು ಕಾಟನ್ಪೇಟೆ ಆಗಿರ್ಬೋದು, ಬಳೆಪೇಟೆ ಆಗಿರ್ಬೋದು, ಬಿನ್ನಿಪೇಟೆ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು, ಧರ್ಮರಾಯ ಸ್ವಾಮಿ ವಾರ್ಡ್ ಆಗಿರ್ಬೋದು, ಅಭಿನಿ ರೋಡು, JSP ರೋಡು, JC ರೋಡು, ಅದೇ ಕೂಡ ಮಸ್ತಾನ್ ಸಾಗ್ ದರ್ಗಾ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಸುತ್ತಾಡಿ ಕೊನೆಗೆ ಶಕ್ತಿ ದೇವತೆ ಅಂತ ಬೆಂಗಳೂರಿನ ಅಣ್ಣಮ್ಮ ದೇವಿ ಅಲ್ಲಿಯೂ ಕೂಡ ಹೋಗಿ ಪೂಜೆಯನ್ನು ಸಲ್ಲಿಸಿ ಯಶಸ್ವಿಯಾಗಿ ಪ್ರತಿಯೊಂದು ಮನೆಗೂ ಕೂಡ ಹೋಗಿ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ ತಾಯಿ ತಲುಪಿದ್ದಾಳೆ. ಆ ಒಂದು ತಲುಪಿದ ತಕ್ಷಣ ಆ ಒಂದು ಗರ್ಭಗುಡಿಯನ್ನು ಕ್ಲೋಸ್ ಕೂಡ ಮಾಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ದೇವಿ ಎಲ್ಲೂ ಕೂಡ ಹೋಗಬಾರ್ದು, ಇಲ್ಲೇ ಇರಬೇಕು, ಅಲ್ಲೇ ಒಂದು ಶಕ್ತಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಪೂಜೆಯನ್ನು ಕೂಡ ಮಾಡ್ತಾರೆ. ಮತ್ತು ಈ ಒಂದು ಕರಗದ ವಿಶೇಷತೆ ಏನಂತಂದರೆ ದ್ರೌಪದಿ ದೇವಿಗೆ ಆರಾಧನೆ ಮಾಡೋದಕ್ಕೆ ಸಾಕಷ್ಟು ಜನ ಕರ್ಪೂರವನ್ನು ಕೂಡ ಹಚ್ತಾರೆ, ನಿಂಬೆಹಣ್ಣನ್ನು ಕೂಡ ಕೊಡ್ತಾರೆ, ಮಲ್ಲಿಗೆ ಹೂವನ್ನು ಕೂಡ ಹಾಕ್ತಾರೆ. ಎಲ್ಲೆಲ್ಲಿ ಏನು ಕರಗ ಹೋಗುತ್ತೋ ಎಲ್ಲ ಕಡೆಯೂ ಕೂಡ ಅವರ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಎಲ್ಲ ಕಡೆಯೂ ಕೂಡ ಹೂವಿನ ಅಲಂಕಾರವನ್ನು ಕೂಡ ಮಾಡಿ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಕೂಡ ಮಾಡ್ತಾರೆ. ಈ ಒಂದು ಮಹೋತ್ಸವವನ್ನು ನೋಡೋದಕ್ಕೆ ನಗರದ ಮೂಲೆಗಳಿಂದ ಕೂಡ ಬರ್ತಾರೆ. ಭವಿಷ್ಯ ಇಷ್ಟೊಂದು ಜನ ಸೇರುವುದು ಮೈಸೂರಿನ ದಸರಾ ಬಿಟ್ಟರೆ ಅದನ್ನು ಹೊರತುಪಡಿಸಿ ನಮ್ಮ ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಇಷ್ಟೊಂದು ಜನ ಸೇರುವುದು ಅಂತೂ ಕೂಡ ಸಾಕಷ್ಟು ಹೆಮ್ಮೆಯ ವಿಷಯ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಇಷ್ಟೊಂದು ಲಕ್ಷಾಂತರ ಜನ ಎಲ್ಲೂ ಕೂಡ ಸೇರೋದಿಲ್ಲ. ಹೀಗಾಗಿ ಭಕ್ತರು ಬೇಡಿದಂಥ ವರವನ್ನು ಕೊಡುವಂಥ ತಾಯಿ, ಅದೇ ರೀತಿ ಕೂಡ ಶಕ್ತಿ ದೇವತೆ, ಅದೇ ರೀತಿಯಲ್ಲೂ ಕೂಡ ಆದಿಶಕ್ತಿ ಮಗಳಾಗಿರುವಂಥ ದ್ರೌಪದಿ ದೇವಿಗೆ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳು ಎಲ್ಲವನ್ನೂ ಕೂಡ ಅದ್ದೂರಿಯಾಗಿ ಬಹಳ ಏನು ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ. ಹೀಗಾಗಿ ಬೆಂಗಳೂರಿನ ಜನತೆಗೆ ಒಂದು ರೀತಿಯಂಥ ದರ್ಶನ ಕೊಡೋದಕ್ಕೆ ದ್ರೌಪದಿ ದೇವಿ ಕೂಡ ಪ್ರತಿ ವರ್ಷ ಚಂದ್ರಮಾನ ಪೌರ್ಣಮಿಯಂದು ಬೆಂಗಳೂರಿನಲ್ಲಿ ಬಂದು ವಾಸಿರ್ತಿರ್ತಾಳೆ. ಯಾಕೆ ಅಂತಂದರೆ ದ್ರೌಪದಿ ದೇವಿ ಒಂದು ಇತಿಹಾಸ ಕೂಡ ಇದೆ. ದ್ರೌಪದಿ ದೇವಿ ಯಾಕೆ ಬೆಂಗಳೂರಿನಲ್ಲಿ ಹುಟ್ಟಿದ್ರು, ಯಾಕೆ ಇಷ್ಟೊಂದು ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಕರಗ ಮಾಡ್ತಾರೆ ಅಂತಂದರೆ ಪಾಂಡವರು ಯಾವಾಗಿದ್ರು, ಪಾಂಡವರು ಎಲ್ಲೋ ಒಂದು ಕಡೆ
ಸ್ವರ್ಗಾರೋಹಣಕ್ಕೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ದ್ರೌಪದಿ ದೇವಿ ಕೂಡ ಅವ್ರ ಹಿಂದೆ ಹೋಗಿರ್ತಾರೆ. ಆದರೆ ಆ ದ್ರೌಪದಿ ದೇವಿ ಹಿಂದೆ ಹೋಗ್ಬೇಕಾದ್ರೆ ಒಬ್ಬ ರಾಕ್ಷಸ ಬಂದು ದ್ರೌಪದಿ ದೇವಿಗೆ ಹಿಂಸೆಯನ್ನು ಕೂಡ ಕೊಟ್ಟಿದ್ದ. ಅವರನ್ನು ಸಂಹಾರ ಮಾಡೋದಕ್ಕೆ ಒಂದಷ್ಟು ವೀರಕುಮಾರರನ್ನ ದ್ರೌಪದಿ ದೇವಿ ಹುಟ್ಟಾಕಿದ್ರು. ಅದೇ ವೀರಕುಮಾರರ ಕುಲಸ್ಥರು ಇವತ್ತು ಕೂಡ ಬೆಂಗಳೂರಿನಲ್ಲಿದ್ದಾರೆ. ಈ ಕಾರಣದಿಂದಾಗಿ ದ್ರೌಪದಿ ದೇವಿ ಈ ವೀರಕುಮಾರರನ್ನ ಮತ್ತೆ ಬೆಂಗಳೂರಿಗೆ ದರ್ಶನ ಕೊಡೋದಕ್ಕೆ ಪ್ರತಿ ವರ್ಷ ಹುಣ್ಣಿಮೆಯಂದು ಬರ್ತಾರೆ. ಆ ಕಾರಣಕ್ಕಾಗಿ ಅದ್ದೂರಿಯಾಗಿ 800 ವರ್ಷಗಳಿಂದಲೂ ಕೂಡ ಐತಿಹಾಸಿಕ ದ್ರೌಪದಿ ಕರಗವನ್ನು ಅದ್ದೂರಿಯಾಗಿ ಮಾಡ್ತಾರೆ. ನಗರ ದೇವತೆ ಅದೇ ರೀತಿ ಕೂಡ ಆದಿಶಕ್ತಿಯ ಮಗಳಾಗಿರುವಂಥ ದ್ರೌಪದಮ್ಮ ಕೂಡ ಬೆಂಗಳೂರಿನಲ್ಲಿ ಇರ್ತಾರೆ. ಈಗ ಗರ್ಭಗುಡಿ ತಲುಪಿದ್ದಾರೆ. ಇನ್ನು ಮುಂದಿನ ವರ್ಷಕ್ಕೆ ದ್ರೌಪದಿಯ ದರ್ಶನ ಭಾಗ್ಯ ಸಿಗೋದು. ಶರತ್. ಎಸ್, ನೈಸ್. ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.